ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟೋರಿ ಬ್ಲೌಸ್ನ ಡೈರೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಇದು ಬಂದು ಮೆಜರ್ಮೆಂಟ್ ಬ್ಲೌಸು. ಇದ್ರದ್ದು ಎದೆ ಸುತ್ತಳತೆ ಬಂದು 40, ಚೆಸ್ಟ್ ಬಂದು 40 ಇಂಚಿದೆ. ಅದರ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಬ್ಲೌಸನ್ನು ಇಲ್ಲಿ 4 ಪದರ ಫೋಲ್ಡಾಗಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಸ್ಲೀವಿನ ಮೆಜರ್ಮೆಂಟ್ ತೊಗೊಂಡು ಸ್ಲೀವ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು 4 ಪದರ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ. ಇಲ್ಲಿ ಬಂದು ನಾನು ಇದು ಬ್ಲೌಸ್ ಕ್ರಾಸ್ ಇರೋದರಿಂದ ಒಂದು ಸ್ಟ್ರೇಟಾಗಿ ಲೈನನ್ನು ಹಾಕೋತಾ ಇದ್ದೀನಿ, ಗೆರೆನ ಹೇಳ್ಕೊತಾ ಇದ್ದೀನಿ. ಹಾಗೆ ಇದು ಬಂದು ಫೋಲ್ಡಿಂಗಿಗೆ 1.5 ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದು ನಾನು ಇಲ್ಲಿ ಬ್ಲೌಸ್ ಸ್ಲೀವ್ ಏನು ರೆಡಿ ಇದೆ ಅಲ್ವಾ, ಅದನ್ನೇ ಕಟಿಂಗ್ ಮಾಡೋ ಬ್ಲೌಸ್ ಮೇಲೆ ಇಟ್ಕೊಂಡು ನಾನು ಮೆಜರ್ಮೆಂಟನ್ನು ಮಾಡ್ಕೋತಾ ಇದ್ದೀನಿ. ನಾನು ಪ್ರತಿಯೊಂದು ಬ್ಲೌಸ್ ಅಳತೆನ ಇದೇ ರೀತಿಯಾಗಿ ತಗೋತೀನಿ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರ್ಯಾರಿಗೆಲ್ಲ ಈ ರೀತಿ ಸ್ಲೀವ್ ಕಟ್ಟಿಂಗ್ ಮಾಡ್ತೀರಾ ಅಂತಲೂ ಕಮೆಂಟ್ ಹಾಕಿ. ಯಾರು ಫಸ್ಟ್ ಟೈಮ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಸ್ಲೀವನ್ನು ಡೈರೆಕ್ಟಾಗಿ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ನೋಡಿ, ನಾನು ಕೆಳಗಿಂದ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು, ಹಾಗೆ ಇಲ್ಲಿ ಸ್ಲೀವನ್ನು 4 ಪದರ ಫೋಲ್ಡನ್ನು ಹಾಕಿದ್ವಲ್ಲ ಅದು ತೆಗೆದು 2 ಪದರನ್ನು ಹಾಕ್ಕೊಂಡು ನಾನು ಫ್ರಂಟಿಂದ ಸ್ಲೀವನ್ನು ಕಟ್ ಮಾಡಿಕೊಂಡೆ. ಈ ರೀತಿಯಾಗಿ ಇದು ನೋಡಿ, ಈ ರೀತಿಯಾಗಿ ನಾನು ಸ್ಲೀವನ್ನು ಕಟ್ಟಿಂಗ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಬಂದು ನಾನು ಇಲ್ಲೊಂದು ಸ್ವಲ್ಪ ಫೋಲ್ಡಿಂಗಿಗೆ ಅಂಥೇಳಿ ಕಟ್ಟನ್ನು ಹಚ್ಕೊಂಡೆ ಸ್ವಲ್ಪ. ಇಲ್ಲಿ ನಾನು ನೆಕ್ಸ್ಟ್ ಬಂದು ಬ್ಯಾಕ್ ಪಾರ್ಟನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಆನಂತರ ನೆಕ್ಸ್ಟ್ ಅಲ್ಲೇ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತೀನಿ. ಇಲ್ಲಿ ನಾನು ಬಟ್ಟೆಯನ್ನು ಡಬಲ್ ಪದರಾಗಿ ಫೋಲ್ಡಿಂಗನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ನಾನು ಡಬಲ್ ಪದರ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಲು ಸ್ವಲ್ಪ ನೆರಳು ಇರೋದ್ರಿಂದ ಬಟ್ಟೆ ಕಲರ್ ಆವಾಗ ಚೇಂಜ್ ಆಗ್ತಾಯಿದೆ. ಒಂದೇ ಬ್ಲೌಸಿನ ಮೆಜರ್ಮೆಂಟನ್ನು ತೋರಿಸ್ತಾ ಇರೋದು ನಾನು. ಈ ರೀತಿಯಾಗಿ ನೋಡಿ, ನಾನಿಲ್ಲಿ ಡಬಲ್ ಪದರ ಫೋಲ್ಡಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿಯಾಗಿ 1 ಇಂಚ್ ಮಾರ್ಜಿನನ್ನು ಬಿಟ್ಕೊಂಡು ನಾನು ಡೈರೆಕ್ಟಾಗಿ ಬ್ಲೌಸ್ ಇಟ್ಕೊಂಡೆ ಕಟ್ಟಿಂಗನ್ನು ಮಾಡ್ತೀನಿ. ಹಾಗಾಗಿ ಸ್ಟಿಚಿಂಗಿಗೆ ಅಂಥೇಳಿ 1 ಇಂಚ್ ಮಾರ್ಜಿಂಗನ್ನು ಬಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ರೆಡಿ ಬ್ಲೌಸನ್ನು ಇದರ ಮೇಲ್ಗಡೆ ಇಟ್ಕೊಂಡು ಈ ಮೆಜರನ್ನು ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಇಲ್ಲಿ ನೋಡಿ, ಸ್ವಲ್ಪ ಮೇಲೆ ಆಯಿತು, ಬಟ್ಟೆ ಫೋಲ್ಡಿಂಗ್ ಆಗಿದೆ ಮೇಲೆ. ಇಲ್ಲಿ ನೋಡಿ ಈ ರೀತಿಯಾಗಿ ಇದು ರೆಡಿ ಬಂದು ಬ್ಲೌಸಿನ ಲೆಂತ್ ಬಂದು 12.5 ಇದೆ. ಈ ಕೆಳಗಡೆ ನಾವು 1 ಇಂಚು ಮಾರ್ಜಿನನ್ನು ಬಿಟ್ಟಿರೋದ್ರಿಂದ 12.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮತ್ತು ಈ ಬ್ಲೌಸಿನ ಎದೆ ಸುತ್ತಳತೆ ಬಂದು 40 ಇದೆ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ 40/4 ಮಾಡಿದಾಗ 10 ಬರುತ್ತೆ. ನಾನಿಲ್ಲಿ 1.5 ಇಂಚನ್ನು ಮಾರ್ಜಿನ್ ತೊಗೊಂಡು 11.5ಗೆ ಇಲ್ಲೊಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ 11.5ಗೆ, ಕೆಳಗಿನ ಸೈಡು 11.5ಗೆ. ಯಾಕಂದರೆ ಇಲ್ಲಿ ನೋಡಿ ಈ ರೀತಿಯಾಗಿ ಇದು ಈಗ ಸ್ಟ್ರೇಟಾಗಿ ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು ಇದ್ರದ್ದು ಕೊಳ್ಳಿನ ಅಗಲ ಬಂದು 2.5ನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಹಾಗೆ ಶೋಲ್ಡ್ರ್ ಬಂದು ರೆಡಿ ಶೋಲ್ಡ್ರ್ ಬಂದು 3 ಇದೆ, 2.5 ಇದೆ. ಹಾಗಾಗಿ ನಾನಿಲ್ಲಿ 3ಕ್ಕೆ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ನೋಡಿ, ಹಾಗೆ ಇದು ನೋಡಿ 4.5 ಹಾಕ್ಕೊಂಡಿರೋದು ನಾನು. ನೆಕ್ಸ್ಟ್ ಬಂದು 5.5 ಹಾಕೋತಾ ಇದ್ದೀನಿ. ಇದು 5.5 ಕೊಳ್ಳಿಗೆ
ನಾನು ಇಲ್ಲಿ ಬ್ಲೌಸಿನ ಬ್ಯಾಕ್ ಅಂದರೆ ಹಿಂದ್ಗಡೆ ಕೊಳ್ಳೆ ಎಷ್ಟಿದೆ ಅಷ್ಟನ್ನು ತಗೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ. ಯಾಕಂದರೆ ನಾವು ಮಾರ್ಜಿನಿಗೆ ಬಿಟ್ಟಿರೋದ್ರಿಂದ ಎಷ್ಟಿದೆ ಅಷ್ಟು ಕೊಳ್ಳಿನ ಲೆಂತನ್ನು ತಗೊಂಡೆ. ಇಲ್ಲಿ ಕೊಳ್ಳಿನ ಲೆಂತ್ ಬಂದು 9 ಇದೆ, ಹಾಗಾಗಿ 9ಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡೆ. ನಾನು ರೆಡಿ ಬ್ಲೌಸನ್ನು ಇಟ್ಕೊಂಡು ಕೊಳ್ಳಿನ ಮಾರ್ಕನ್ನು ಮಾಡ್ಕೊಂಡಿರೋದು ನೋಡಿ. ಈ ರೀತಿಯಾಗಿ ರೌಂಡ್ ಶೇಪನ್ನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಆರ್ಮೋಲ್ ಲೆಂತ್ ಬಂದು 5.5 ನೋಡಿ. ನಾನು ನೋಡಿ ಇಲ್ಲಿ 5.5 ಈ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ನೋಡಿ 5.5. ಈಗ ಇಲ್ಲಿ ಕಂಕಳಿನ ಸುತ್ತಳತೆ ತಗೊಳ್ಳುವಾಗ ನಾವು ಇಲ್ಲಿ 1.5 ಇಂಚನ್ನು ತೆಗೆದುಕೊಳ್ಬೇಕಾಗುತ್ತೆ. ಫ್ರಂಟು ಇದಕ್ಕಿಂತ ಕಡಿಮೆ ಬರುತ್ತೆ. ಹಾಗಾಗಿ ನಾರ್ಮಲ್ ಬ್ಲೌಸು, ಕಟೋರಿ ಬ್ಲೌಸು, ಸಾದಾ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸ್ ಯಾವುದೇ ಬ್ಲೌಸ್ ಆದರೂ ನಾವಿಲ್ಲಿ ಕಂಕಳಿನ ಬ್ಯಾಕ್ ಪಾರ್ಟ್ ಸುತ್ತಳತೆ ಬಂದು 1.5ನೇ ತಗೋಬೇಕಾಗುತ್ತೆ. ಫ್ರಂಟ್ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ ನಾನು ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ಯಾರ್ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರೆಲ್ಲ ಸ್ಟಿಚಿಂಗನ್ನು ಕಲಿತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗುತ್ತೆ. ಯಾರು ಜಾಸ್ತಿ ಡೈರೆಕ್ಟಾಗಿ ಕಟೋರಿ ಕಟ್ಟಿಂಗನ್ನು ಯಾರೂ ಮಾಡಲ್ಲ, ಪೇಪರ್ ಕಟ್ಟಿಂಗ್ ಸಹಾಯದಿಂದ ಮಾಡ್ತಾರೆ. ಆದರೆ ನಾನು ಡೈರೆಕ್ಟ್ ಕಟ್ಟಿಂಗು ಹಾಗೆ ಸ್ಟಿಚಿಂಗನ್ನು ಯಾರ್ಯಾರಿಗೆಲ್ಲ ಸ್ಟಿಚಿಂಗ್ ಬೇಕು ಅವ್ರು ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ. ಕಮೆಂಟ್ ಹಾಕಿ ಯಾರ್ಯಾರಿಗೆ ಸ್ಟಿಚಿಂಗ್ ಬೇಕು ಅಂಥೇಳಿ ಕಮೆಂಟ್ ಹಾಕಿರಿ, ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ಕೊಡ್ತೀನಿ. ಈ ನಾನು ಇಲ್ಲೇನು ರೆಡಿ ಬ್ಲೌಸ್ ಫ್ರಂಟಿನ ಬ್ಲೌಸನ್ನು ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಓಪನ್ ಇರೋ ಪಾರ್ಟ್ಸ್ ಕಡೆ ಬ್ಯಾಕ್ ಪಾರ್ಟ್ ಕ್ಲೋಸ್ ಇರೋದನ್ನು ನಾನು ಇಲ್ಲಿ ಇಟ್ಟಿರೋದು. ಇದು ಯಾವ ರೀತಿ ಈಗಿದೆ ಯಾವ ರೀತಿ ಇದೆ ಅಲ್ವಾ, ಇದೇ ರೀತಿ ನಾನು ಈ ಬ್ಲೌಸ್ ಮೇಲೆ ರೆಡಿ ಬ್ಲೌಸ್ ಮೇಲೆ ಇಟ್ಕೊಂಡು ಈ ಮಾರ್ಕನ್ನು ಮಾಡ್ಕೋತಿದ್ದೀನಿ ನೋಡಿ. ಈ ರೀತಿಯಾಗಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಂಡೆ ನಾನು. ಇದನ್ನು ಮಾರ್ಕ್ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ಆರ್ಮೋಲಿನ ಮೆಜರ್ಮೆಂಟನ್ನು ಸರಿಯಾಗಿ ತೆಗೆದುಕೊಳ್ಬೇಕಲ್ವ, ಹಾಗಾಗಿ ಮತ್ತೊಮ್ಮೆ ಸ್ಟ್ರೇಟ್ ಲೈನಿಗೆ ಡ್ರಾವನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಇನ್ನೂ ಸ್ವಲ್ಪ ಜಾಸ್ತಿ. ಈಗಿದೆ ಬ್ಲೌಸಿನ ಬಂದು ನಾವು ಫ್ರಂಟ್ ನೆಕ್ಕನ್ನು ಮತ್ತೆ ಸ್ಟಿಚಿಂಗ್ ಮಾಡುವಾಗ ತೆಗೆದುಕೊಳ್ತೀವಿ. ಹಾಗಾಗಿ ಮಿನಿಮಮ್ ಅಂದರೆ 5.5. ಆದರೆ ಇಲ್ಲಿ ನಾವು ಕಟೋರಿ ಜಾಯಿಂಟಿನ ಮಾಪನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಜಾಯಿಂಟ್ ಆಗಿರೋದೇ ನೋಡಿ 4.5 ಇದೆ. 4.5ಗೆ ಇಲ್ಲಿ ಜಾಯಿಂಟ್ ಆಗಿರೋದು ಕಟೋರಿಯನ್ನು. ಹಾಗಾಗಿ ನಾವು ಇಲ್ಲಿ 5ಕ್ಕೆ ಕಟೋರಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ 5 ಕಟೋರಿ ಮಾರ್ಕನ್ನು ಮಾಡ್ಕೊಳ್ಳೋದ್ರಿಂದ ನಾವು ಫ್ರಂಟ್ ನೆಕ್ಕನ್ನು 6ಕ್ಕೆ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು 6ಕ್ಕೆ ನಾನು ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡಿಕೊಂಡೆ. ಈ ಕಟೋರಿ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾವು ಸೆಂಟ್ರ್ ಪಾಯಿಂಟ್ ಏನಿದೆ ಅಲ್ವ ಕಾರ್ನರು, ಅಲ್ಲಿ ಮೆಜರ್ಮೆಂಟ್ ಟೇಪನ್ನು ಇಟ್ಕೊಂಡು ಆ ಬದಿಯಲ್ಲಿ 1.25, ಈ ಬದಿಯಲ್ಲಿ 1.25 ಇಂಚನ್ನು ಮಾರ್ಕ್ ಮಾಡಿಕೊಂಡಾಗ ಈ ಕಟೋರಿ ಮಧ್ಯಭಾಗದ ಬಟ್ಟೆನ 2.5 ಬರಬೇಕು. ಹಾಗಾಗಿ ಇಲ್ಲಿ 1.25 ಸೇರಿದರೆ 2.5 ಆಗುತ್ತೆ. ಇಲ್ಲಿ ನಾನು 2.5 ಇಂಚನ್ನು ಬೆಲ್ಟ್ ಪಟ್ಟಿನ ತೆಗೆದುಕೊಳ್ತಾ ಇದ್ದೀನಿ. ಇದು ಬೆಲ್ಟ್ ಪಟ್ಟಿ ನಾವು ಆಮೇಲೆ ತೆಗೆದುಕೊಳ್ಬೇಕಾಗುತ್ತೆ. ಆದ ಕಾರಣದಿಂದ ಇಲ್ಲಿ 2.5ಗೆ ನಾನು ಬೆಲ್ಟ್ ಮೆಜರ್ಮೆಂಟನ್ನು ತೆಗೆದುಕೊಂಡು ಈ ಕಡೆ 2.5, ಈ ಕಡೆ 3. ಕೆಲವೊಬ್ಬರದ್ದು 3, 2.5, 3.5 ಇರುತ್ತೆ. ಹಾಗಾಗಿ ನೋಡಿಕೊಂಡು ಮೆಜರ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದರ ರೆಡಿ ಕಟೋರಿ ಬಂದು 5.5 ಇದೆ. ನಾನು 1/2 ಇಂಚ್ ಎಕ್ಸ್ಟ್ರಾ ಅಂತ ತೊಗೊಂಡಿದ್ದೀನಿ. 6 ಇಲ್ಲಿ ನೋಡಿ ನಾನು 2 ಇಂಚನ್ನು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ.
ಇನ್ನು ನೋಡಿ 2 ಇಂಚನ್ನು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ನೋಡಿ ಡೈರೆಕ್ಟ್ ನಾವು ಕೋಳಿನ ಕಟ್ಟಿಂಗ್ ಎಲ್ಲಿದೆ ಅಲ್ವ ಅಲ್ಲಿಗೆ ನಾವು ಈ ರೀತಿಯಾಗಿ ಒಂದು ಗೆರೆಯನ್ನು ಎಳ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಈಗಿದೆ 6 + 2 8 ಆಯಿತು. 4ಕ್ಕೆ ಒಂದು ಸೆಂಟ್ರ್ ಪಾಯಿಂಟನ್ನು ಮಾಡ್ಕೋತಾ ಇದ್ದೀನಿ. ಈ 4ರಿಂದ 1.5 ಇಂಚು ಕೆಳಗಡೆ ಈ ರೀತಿಯಾಗಿ ಗೆರೆಯನ್ನು ಎಳ್ಕೋಬೇಕಾಗುತ್ತೆ. ಈಗಿದು ಹಿಂಗೆ ಸ್ಟ್ರೇಟಾಗಿ ಕ್ರಾಸಾಗಿ ಈ ಕಡೆ ಆ ಕಡೆಯಲ್ಲಿ ಒಂದು ಕ್ರಾಸಾಗಿ ಈ ರೀತಿಯಾಗಿ ಗೆರೆಯನ್ನು ಎಳ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಈಗಿದು ಕಟೋರಿ ಕಂಪ್ಲೀಟ್ ಆಯಿತು. ಇದನ್ನು ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ನಾನು ಕಟೋರಿ ಪಾರ್ಟನ್ನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ನಿಧಾನವಾಗಿ ಕಟ್ ಮಾಡಿ, ಸೈಡಿನ ಪಾರ್ಟ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ಟನ್ನು ಮಾಡ್ಕೊಳ್ಳಿ. ಹಾಗೆ ಈ ಕಟೋರಿ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರ್ಯಾರಿಗೆಲ್ಲ ಕಟ್ಟಿಂಗು ಪರ್ಫೆಕ್ಟಾಗಿ ಕಟ್ಟಿಂಗ್ ಇಷ್ಟ ಆಗಿದೆ ಅವ್ರು ಕಮೆಂಟನ್ನು ಮಾಡಿ. ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಆಯಿತು. ಕಟೋರಿ ಹಾಗೆ ಸೈಡಿನ ಪಾರ್ಟ್ಸು ಇವೆರಡು ನೋಡಿ, ಇವೆರಡು ಬದಿ ಸೇರಿಸಿದಾಗ ಸೆಂಟ್ರ್ ಪಾಯಿಂಟ್ ಕರೆಕ್ಟಾಗಿ ಬರಬೇಕು. ಈಗ ನಾನು ಬೆಲ್ಟ್ ಪಟ್ಟಿ ಮೆಜರ್ಮೆಂಟನ್ನು ತೊಗೊಳ್ತಾ ಇದ್ದೀನಿ. ಬ್ರೇಷರ್ ಪಟ್ಟಿ ಅಥವಾ ಬೆಲ್ಟ್ ಪಟ್ಟಿ ಅದು ಯಾವ ರೀತಿ ಅಂಥೇಳಿ ನೋಡಿ ಬನ್ನಿ. ಎಲ್ಲಾನು 3 2.5 ಇದೆ ಈ ಬ್ಲೌಸಿನ ಬೆಲ್ಟ್ ಪಟ್ಟಿನ. ಅದು ಯಾವ ರೀತಿ ಅಂಥೇಳಿ ಬನ್ನಿ ತೋರಿಸ್ತಾ ಇದ್ದೀನಿ. ಈಗ ನಾನು ಎರಡು ಬದಿಯಲ್ಲಿ 3 ಇಟ್ಕೊಂಡು ರೆಡಿಯಾಗಿ ಕರೆಕ್ಟಾಗಿ ತೊಗೊಂಡಿರೋದು. ಯಾಕಂದ್ರೆ ಡಬಲ್ ಫೋಲ್ಡ್ ಇರೋದರಿಂದ. ನೋಡಿ ಒಂದು ಕಡೆ 2.5 ಒಂದು ಕಡೆ 3. ಈಗ ಎರಡು ಕಡೆ 2.5ಗೆ ಒಂದು ಸೀದಾ ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಲ್ಲಿ. ಈಗ ಇದಕ್ಕೆ ನಾವು ಸೇಪನ್ನು ತಗೊಳ್ಬೇಕು. 3.5 ಇಟ್ಕೊಂಡು ಸೇಪನ್ನು ಹಾಕೋತಾ ಇದ್ದೀನಿ ಈ ರೀತಿಯಾಗಿ. ನೋಡಿ ಈ ರೀತಿಯಾಗಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಯಾರ್ಯಾರಿಗೆಲ್ಲ ಇದು ಕಟ್ಟಿಂಗ್ ಇಷ್ಟ ಆಗಿದೆ ಅವರು ದಯವಿಟ್ಟು ಲೈಕ್ ಹಾಕೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಕಟ್ಟಿಂಗ್ ಹೇಗಾಗಿದೆ ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಯಾರ್ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಅವರಿಗೆ. ನೋಡಿ ನಾನು ಸಂಪೂರ್ಣವಾಗಿ ಬ್ಲೌಸಿನ ಪಾರ್ಟ್ಸನ್ನು ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು, ಇದು ಬಂದು ಸ್ಲೀವು, ಇದು ಬಂದು ಕಟೋರಿನ ಸೈಡಿನ ಪಾರ್ಟ್ಸು. ನೋಡಿ ಇದು ಬಂದು ಕಟೋರಿ, ಇದು ಬಂದು ಬ್ರೇಷರ್ ಪಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.